ಇನ್ನು ಕೇರಳದ ವೈನಾಡು ದುರಂತದಲ್ಲಿ ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 11 ಜನ ಸಾವನ್ನಪ್ಪಿದರೆ ಮತ್ತೊಂದೆಡೆಯಲ್ಲಿ ಮಂಡ್ಯದ ಇಬ್ಬರು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಭೀಕರ ಭೂಕುಸಿತಕ್ಕೆ ಅಜ್ಜಿ ಹಾಗೂ ಮೊಮ್ಮಗ ಬಲಿಯಾಗಿದ್ದಾರೆ. ಅಜ್ಜಿ ಲೀಲಾವತಿ ಹಾಗೂ ಮೊಮ್ಮಗ ನಿಹಾಲ್ ಸಾವನ್ನಪ್ಪಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಕತ್ತಲಘಟ್ಟ ಗ್ರಾಮದಲ್ಲಿ ಕುಟುಂಬಸ್ಥರ ರೋಧನೆ ಮುಗಿಲು ಮುಟ್ತಾ ಇದೆ. ತಹಶೀಲ್ದಾರ್ ನಿಸರ್ಗ ಮುಂದೆ ಲೀಲಾವತಿ ಕುಟುಂಬಸ್ಥರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಗಾಯಾಳುಗಳು ಹಾಗೂ ಮೃತರು ಯಾರಿದ್ದಾರೆ ಅವರನ್ನು ಆದಷ್ಟು ಬೇಗ ಗ್ರಾಮಕ್ಕೆ ತಲುಪಿಸಿ ಅಂತ ಇದೀಗ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ತಮ್ಮ ಕುಟುಂಬದವರ ಮೃತದೇಹಗಳನ್ನು ಆದಷ್ಟು ಬೇಗ ಹಸ್ತಾಂತರ ಮಾಡಿ ಅಂತ ಕುಟುಂಬಸ್ಥರು ತಹಶೀಲ್ದಾರರ ಬಳಿಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಆದಷ್ಟು ಬೇಗ ಮೃತರ ಕುಟುಂಬಸ್ಥರ ಮೃತದೇಹಗಳನ್ನು ಆದಷ್ಟು ಬೇಗ ಮೃತರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಬೇಕು. ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ಗ್ರಾಮಸ್ಥರು ಮೃತದೇಹಕ್ಕಾಗಿ ಮೊರೆ ಇಡುತ್ತಾ ಇದ್ದಾರೆ. ಆದಷ್ಟು ಬೇಗ ಮೃತದೇಹವನ್ನು ಹಸ್ತಾಂತರಿಸಿ ಆದಷ್ಟು ಬೇಗ ನಮ್ಮ ಕುಟುಂಬಸ್ಥರ ಮೃತದೇಹಗಳನ್ನು ಕೊನೆಯ ಪಕ್ಷ ಅವರ ಮುಖ ನೋಡೋದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ರೋಧನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಆ ನಿಹಾಲ್ನ ಮೃತದೇಹ ಇಡೀ ಆ ದೇಶ ಕಂಬನಿ ಮಿಡಿಯುವಂತೆ ಮಾಡಿತ್ತು. ಬಹಳಷ್ಟು ಕರುಳು ಹಿಂಡುವಂತಹ ಒಂದು ದೃಶ್ಯ ಬೆಳಕಿಗೆ ಬಂದಿತ್ತು. ಇನ್ನು ಆ ಲೀಲಾವತಿಯವರ ಕೈ ಮಾತ್ರ ಕಾಣ್ತಾ ಇತ್ತು. ಮಣ್ಣಿನ ಅಡಿಯಲ್ಲಿ ಅವರು ಸಿಲುಕಿದ್ರು. ಕೈ ನೋಡಿ ಅವರ ಕುಟುಂಬಸ್ಥರು ಅದೇ ಲೀಲಾವತಿಯವರ ಮೃತದೇಹ ಅಂತ ಪತ್ತೆ ಹಚ್ಚಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಮೃತದೇಹವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿ ಅಂತ ತಹಶೀಲ್ದಾರರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತ ನಮ್ಮ ತಾಯಿ ಮತ್ತು ನನ್ನ ತಮ್ಮನ ಪಾಪು ತೀರ್ಕೊಂಡಿದೆ. ಅಲ್ಲಿ ಮನೇಲಿ 5 ಜನ ಇದ್ದರು. ನನ್ನ ತಮ್ಮನ ಹೆಂಡ್ತಿ, ಪಾಪು ಮತ್ತು ನಮ್ಮ ಅಪ್ಪ ಅಮ್ಮ ಇದ್ದರು. 3 ಜನ ಬಚಾವಾಗಿದ್ದಾರೆ. ಹಾಸ್ಪಿಟಲಲ್ಲಿದ್ದಾನೆ. ನನ್ನ ತಮ್ಮ ಐಸಿಯುನಲ್ಲಿದ್ದಾನೆ. ನಮ್ಮಮ್ಮ ಮತ್ತು ನಮ್ಮ ಪಾಪು ತೀರೋಗಿದೆ. ತಮ್ಮನ ಪಾಪ ನಮ್ಮಮ್ಮನೂ ಸರ್ ಕರ್ನಾಟಕಕ್ಕೆ ಹೇಗಾದರೂ ಮಾಡಿ ತಲುಪಿಸ್ಕೊಡಿ ಸರ್ ಅಷ್ಟೇ. ನನ್ನ ತಮ್ಮಂಗೆ ಸ್ಪೈನಲ್ ಕಾರ್ಡ್ ಕಟ್ಟಾಗಿದೆ. ಹೌದು, ನಾವಿಲ್ಲೇ ಎಲ್ಲಾದರೂ ಕರ್ನಾಟಕದಲ್ಲಿ ಹಾಸ್ಪಿಟಲಲ್ಲಿ ತೋರಿಸ್ಕೊತೀವಿ. ಅಂತ್ಯ ಸಂಸ್ಕಾರನ ಸರ್ ಇಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾಡಲ್ಲಿ ಆಗಿರುವಂಥ ಅತಿ ಮಳೆಯಿಂದಾಗಿ ನಮ್ಮ ಈ ಕತ್ತರಘಟ್ಟ ಗ್ರಾಮದಿಂದ ಇಬ್ಬರು ಹೆಣ್ಮಕ್ಳನ್ನ ಅಲ್ಲಿಗೆ ಮದುವೆ ಮಾಡಿ ಕೊಟ್ಟಿದ್ರು ಸರ್ಗೂರಿಗೆ. ಅವ್ರು ಅಲ್ಲಿಂದ ಕುಟುಂಬ ಸಮೇತ ವೈನಾಡಲ್ಲಿ ಸೆಟ್ಲಾಗಿ ಮನೆ ಮಾಡಿಕೊಂಡು ವೈನಾಡಲ್ಲಿದ್ದರು. ಅಲ್ಲಿ ಇಬ್ಬರು ಲೀಲಾವತಿ ಅನ್ನೋರು ಮತ್ತು ಒಂದು ಮಗು ನಿಹಾಲ್ ಅನ್ನೋ ಮಗುಗೆ ಏನು ಲ್ಯಾಂಡ್ ಸ್ಲೈಡಲ್ಲಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಅದು ಬಾಡಿನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಮತ್ತು ಇನ್ನು 3 ಜನಕ್ಕೆ ಸಿವಿಯರ್ ಆಗಿ ಸಮಸ್ಯೆ ಆಗಿದೆ. ಇದೇ ಕುಟುಂಬದವರು, ಒಂದೇ ಕುಟುಂಬದವರು 5 ಜನ ಒಂದೇ ಕುಟುಂಬದವರು. ಇಬ್ಬರಿಗೆ ಡೆತ್ ಆಗಿದೆ. ಇನ್ನು 3 ಜನ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದೀಗ ಮನೆಯವರು ಅವ್ರನ್ನ ಶಿಫ್ಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಅವ್ರ ಆರೋಗ್ಯದ ಪರಿಸ್ಥಿತಿ ಹೆಂಗಿದೆ ಎಲ್ಲ ನೋಡಿ ಶಿಫ್ಟ್ ಮಾಡಲಿಕ್ಕೆ ಇದು ಮಾಡಬೇಕು. ನಾನು DC ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ DC ಸರ್ ಹತ್ರ ಡಿಸ್ಕಸ್ ಮಾಡಿ ಏನು ಸಹಾಯ ಮಾಡಿಕೊಡ್ಬೋದು ಮನೆಯವ್ರಿಗೆ ಖಂಡಿತ ನಾವು ಸರ್ಕಾರದ ವತಿಯಿಂದ ಮಾಡಿಕೊಡ್ತೀವಿ.